ಎಲ್ಲರಿಗೂ ನಾನು ಅನುಶ್ರೀ. ನಾನು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ. ಈ ವಿಡಿಯೋ ಮಾಡ್ತಿರೋ ಮೇನ್ ರೀಸನ್ ಏನಂದರೆ, ಈಗ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಯಾವುದೋ ಒಂದು ಬ್ರಾಂಚ್ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಏನೋ ನಿಮ್ಮ ಫ್ಯೂಚರ್ನ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಇಂಜಿನಿಯರಿಂಗಲ್ಲಿ ಅಂತಂದರೆ, ನನ್ನ ಕೆಲವೊಂದು ಎಕ್ಸ್ಪೀರಿಯನ್ಸಸ್ನ ಫಸ್ಟ್ ಇಯರ್ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ, ಸೊ ಎಲ್ಲರೂ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕಾಗುತ್ತೆ ಇಲ್ಲಿ. ಈಗ ಓಕೆ, ನೀವು ಇಂಜಿನಿಯರಿಂಗ್ಗೆ ಇವಾಗ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ. ಬ್ರ್ಯಾಂಚು ಸ್ವಲ್ಪ ಯೋಚನೆ ಮಾಡಿ ಡಿಸೈಡ್ ಮಾಡಿ, ಬ್ರ್ಯಾಂಚ್ ಆಗಲಿ ಕಾಲೇಜ್ ಆಗಲಿ. ಮತ್ತು ಎಲ್ಲದಕ್ಕೂ ಆಗಲಿ ನಿಮ್ಮ ಸೆಲ್ಫ್ ಲರ್ನಿಂಗ್, ನಿಮ್ಮ ಎಫರ್ಟ್ಸು, ಇಂಡಿವಿಜುವಲ್ ಎಫರ್ಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ತುಂಬ ಕಾಲೇಜ್ ಮೇಲೆ ಆಗಲಿ ಲೆಕ್ಚರರ್ಸ್ ಮೇಲೆ ಆಗಲಿ ಡಿಪೆಂಡ್ ಆಗಬಾರ್ದು. ನೀವು ಅವ್ರು ಹೇಳ್ಕೊಟ್ರೇ ಹೇಳ್ಕೊಟ್ಟಿಲ್ಲ ಅಂದ್ರೂ ನೀವು ನಿಮ್ಮ ಸೆಲ್ಫ್ ಲರ್ನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನೀವೀಗ ಒಂದು ಬ್ರ್ಯಾಂಚ್ನ ಚೂಸ್ ಮಾಡ್ಕೊಂಡಿರ್ತೀರಾ, ಒಂದು ಕಾಲೇಜ್ ಇದೆಯಾ, ಇನ್ನೊಂದು ಮಂತ್ ಅನಿಸುತ್ತೆ ನಿಮಗೂ ಇಂಜಿನಿಯರಿಂಗ್ ಕ್ಲಾಸಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಆ 1 ಮಂತ್ ಒಳಗಡೆ ನೀವು ಏನು ಮಾಡ್ಕೋಬೋದು, ಏನು ಕಲ್ತ್ಕೋಬೋದು, ನೀವು ಯಾವ ಥರ ಅಂದರೆ ಪಿಕಪ್ ಆಗಬೇಕು ಇಂಜಿನಿಯರಿಂಗ್ಗೆ ಅನ್ನೋದು ಕೆಲವೊಂದು ಹೇಳ್ತೀನಿ ಇಲ್ಲಿ. ಈಗ ನೀವು ಬ್ರ್ಯಾಂಚ್ ಒಂದು ಕಂಪ್ಯೂಟರ್ ಸೈನ್ಸ್ನ ತೊಗೋಬೇಕು ಅಂದ್ಕೊಂಡಿದ್ದೀರಾ. ಇಲ್ಲಿ 2 ಟೈಪ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಅಂದರೆ PUCನಲ್ಲಿ CS ತೊಗೊಂಬಂದಿರೋ ಸ್ಟೂಡೆಂಟ್ಸ್ ಇರ್ತಾರೆ, PCMB ಬಯಾಲಜಿ ಸ್ಟೂಡೆಂಟ್ಸು ಇರ್ತಾರೆ. ತುಂಬ ಹೇಳಬೇಕು ಅಂತಂದರೆ ಲೈಕ್ 60% ಆಫ್ ಸ್ಟೂಡೆಂಟ್ಸು ಬಯಾಲಜಿ ಸ್ಟೂಡೆಂಟ್ಸೇ ಇರ್ತಾರೆ ಅನಿಸುತ್ತೆ. ಯಾಕೆಂದರೆ CS PUCನಲ್ಲಿ ತೊಗೊಂಡು ತುಂಬ ರೇಷಿಯೋ ತುಂಬ ಕಡಿಮೆ ಇದೆ. ಸೊ ನೀವು ವರಿ ಆಗಬೇಕಾಗಿಲ್ಲ. ಅಂದರೆ ನೀವು ಬಯಾಲಜಿ ತೊಗೊಂಡಿದ್ದೀರಾ, CS ಹೆಂಗೆ ಅಂದರೆ, ನಾನು ಕೂಡ ಬಯಾಲಜಿ ಸ್ಟೂಡೆಂಟ್ಸೇ. ನಾನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆ, ಆದರೆ ಈಗ ಸದ್ಯಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟಾಗಿ ಇಂಜಿನಿಯರಿಂಗ್ ಬಗ್ಗೆ ಆಗಲಿ ಮಾಡ್ತಿದ್ದೀನಿ. ಸೊ ಅದ್ರ ಬಗ್ಗೆ ವರಿ ಆಗಬೇಕಾಗಿಲ್ಲ. PCMB ತೊಗೊಂಡ್ರೆ ಕಷ್ಟ, ಸ್ವಲ್ಪ ನೀವು ಎಕ್ಸ್ಟ್ರಾ ಎಫರ್ಟ್ಸ್ ಆಗಬೇಕಾಗತ್ತೆ. ಹಂಗಂತ ಹೇಳ್ಬಿಟ್ಟು CS ಸ್ಟೂಡೆಂಟ್ಸ್ ತೊಗೊಂಡಿರೋರೆಲ್ಲ ಫುಲ್ಲು ಇದರಲ್ಲಿ ಇರ್ತಾರ? ಇಲ್ಲ, ಅವರು ಜಸ್ಟ್ ಥಿಯರಿ ಪಾರ್ಟ್ ಓದ್ಕೊಂಡು ಅವ್ರು JE ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿರ್ತಾರೆ. ಅವ್ರಿಗಿನ ಸ್ವಲ್ಪ ಎಫರ್ಟ್ಸ್ ಆಗಬೇಕಾಗತ್ತೆ. ನೀವು ಅದ್ರ ಬಗ್ಗೆ ವರಿ ಆಗಬೇಕಾಗಿಲ್ಲ. ನೀವು ಇನ್ನೇನು 20 ಡೇಸ್ ಆ ಥರ ರಿಮೈನಿಂಗ್ ಇದೆಯಲ್ವಾ ಇನ್ನು ನಿಮಗೆ ಸ್ಟಾರ್ಟ್ ಆದಾಗೆ ನೀವೇನು ಮಾಡಬೇಕು ಅಂದ್ಕೊಂಡ್ರೆ, ಈಗ ಪ್ರೋಗ್ರಾಮಿಂಗ್ ಅಂದರೆ ಏನು, ಮಿನಿಮಮ್ ಕೋಡಿಂಗ್ ಅಂದರೆ ಮಿನಿಮಮ್ ನಾಲೆಜ್ ಆಫ್ ಇಂಜಿನಿಯರಿಂಗಲ್ಲಿ ಯಾವ್ಯಾವ ಥರ ಸಬ್ಜೆಕ್ಟ್ಸ್ ಇರುತ್ತೆ, ನಾನು ಯಾವ ಬ್ರಾಂಚ್ ತೊಗೊಂಡ್ರೆ ನನ್ನ ಫ್ಯೂಚರಲ್ಲಿ ಲೈಕ್ ನನಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಯಾವ ಬ್ರಾಂಚ್ ಕಡೆ ಹೋಗೋಣ, ಇವೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಡಿಸಿಷನ್ ತೊಗೊಳ್ಳಿ. ನೀವು ಬ್ರಾಂಚ್ ಯಾವುದೇ ತೊಗೊಂಡ್ರೆ ಕೂಡ ಅಂದರೆ ಲೈಕ್ ನೀವು ಪ್ರೋಗ್ರಾಮಿಂಗ್ ಆಗಲಿ ಕೋಡಿಂಗ್ ಆಗಲಿ ನೀವು ಸ್ವಲ್ಪ ಕಲಿಬೇಕಾಗುತ್ತೆ. ಏಕೆಂದರೆ ಈ ಪ್ರೆಸೆಂಟ್ ಸಿಚುಯೇಷನಲ್ಲಿ ಸಾಫ್ಟ್ವೇರ್ ತುಂಬ ಮುಂದುವರ್ತಿರೋದ್ರಿಂದ ನೀವು ಅದ್ರ ಬಗ್ಗೆ ಕಲ್ತ್ಕೋಬೇಕಾಗತ್ತೆ. ಪ್ರೋಗ್ರಾಮಿಂಗ್ ಆಗಲಿ ಕೋಡಿಂಗ್ ಆಗಲಿ ನೀವು ಕಲ್ತ್ಕೋಬೇಕಾಗತ್ತೆ. ಸೊ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ. ಅದು ಯಾವ ಲ್ಯಾಂಗ್ವೇಜ್ ಆದರೂ ಪರವಾಗಿಲ್ಲ. ನೀವು ಹೆಂಗೆ ಥಿಂಕ್ ಮಾಡ್ತೀರಾ, ಹೆಂಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು C ತೊಗೊತೀರಾ, ಪೈಥಾನ್ ತೊಗೊಳ್ಳಿ, ಪರವಾಗಿಲ್ಲ. ಆದರೆ C ಆಗಲಿ ಪೈಥಾನ್ ಆಗಲಿ ಈ ಲ್ಯಾಂಗ್ವೇಜಸ್ನಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ತುಂಬ ಯೂಸಸ್ ಇರುತ್ತೆ. ಏಕೆಂದರೆ ಅದಕ್ಕೆ ಸಿಂಟ್ಯಾಕ್ಸ್ ತುಂಬ ಕಡಿಮೆ ಇರುತ್ತಲ್ವ, ಸೊ ನೀವು ಬೇಗನೆ ಈಸಿಯಾಗಿ ಕಲ್ತ್ಕೋಬೋದು. ಸೊ C ಆರ್ ಪೈಥಾನಿಂದ ಸ್ಟಾರ್ಟ್ ಮಾಡಿ. ಜಸ್ಟ್ ಕಲ್ತ್ಕೊಳೋದಲ್ಲ, ಅದನ್ನು ಸಾಲ್ವ್ ಮಾಡ್ತೀರಿ, ಪ್ರಾಕ್ಟೀಸ್ ಮಾಡ್ತೀರಿ. ಪ್ರೋಗ್ರಾಮಿಂಗ್ನ ಕೋಡಿಂಗ್ ಡೈಲಿ ಒಂದು 2-3 ಕ್ವಶನ್ಸ್ ಆಗಲಿ, ಸಿಂಪಲ್ ಕ್ವಶನ್ಸ್ ಆಗಲಿ ಸ್ಟಾರ್ಟಿಂಗಿಂದ. ನೀವೇನಾದರೂ ಬಯಾಲಜಿ ಸ್ಟೂಡೆಂಟ್ ಆಗಿದ್ದರೆ ತುಂಬ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಎಲ್ಲರೂ ಲೈಕ್ ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಥರನೇ ಇರ್ತಾರೆ. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಅನ್ನೋದು ನೀವು ಖಂಡಿತ ಹಾಕಲೇಬೇಕಾಗತ್ತೆ. ಎಲ್ಲಿಂದ ಕಲ್ತ್ಕೊಳೋದು ಅಂತಂದರೆ, ಈಗ ನಿಮ್ಮ ಕಾಲೇಜಿಂದ ಕೂಡ ಹೇಳ್ಕೊಡ್ತಾರೆ. ನೀವು ಆನ್ಲೈನಿಂದ ಯೂಟ್ಯೂಬಿಂದ ತುಂಬ ರಿಸೋರ್ಸಸ್ಸೇ ನಿಮ್ಗೆ ಸಿಗುತ್ತೆ. ಯೂಟ್ಯೂಬ್ ವಿಡಿಯೋಸ್ ಆಗಲಿ, ಅಂದರೆ ವಿತ್ ಫೇಸ್ ಆಗಲಿ ವಿತೌಟ್ ಫೇಸ್ ಆಗಲಿ ನಿಮ್ಗೆ ಎಲ್ಲ ಥರ ವಿಡಿಯೋಸು ಸಿಗುತ್ತೆ, ನೀವು ಯೂಸ್ ಮಾಡ್ಕೋಬೋದು. ಮತ್ತು ಈಗ ನೀವು ಕಾಲೇಜ್ಗೆ ಎಂಟರ್ ಆದಮೇಲೆ ಕೂಡ ನಿಮ್ಮ ಲೈಬ್ರರಿಯಲ್ಲಿ ತುಂಬ ಬುಕ್ಸೇ ಕೊಡ್ತಾರೆ, ನೀವು ಯಾವುದಾದ್ರೂ ರೆಫರ್ ಮಾಡ್ಕೋಬೋದು. ಸೊ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದನ್ನು, ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ, ಕಾಲೇಜ್ ಲೆಕ್ಚರರ್ಸ್ನಾಗಲಿ ಫ್ರೆಂಡ್ಸ್ನಾಗಲಿ. ಮತ್ತು ಈಗ ಫ್ರೆಂಡ್ಸ್ ಅಂತ ಬಂದರೆ, ನೀವು ಇಂಟ್ರೋವರ್ಟ್ ಆಗಲಿ ಎಕ್ಸ್ಟ್ರೋವರ್ಟ್ ಆಗಲಿ ಇಂಜಿನಿಯರಿಂಗ್ ಅಂತ ಬಂದರೆ ನೀವು ಓಪನ್ ಅಪ್ ಆಗಲೇಬೇಕಾಗತ್ತೆ. ಎಲ್ಲರ ಹತ್ರ ಅಪ್ರೋಚ್ ಆಗಲೇಬೇಕಾಗುತ್ತೆ. ಇಲ್ಲಪ್ಪ ನಾನು ಇಂಟ್ರೋವರ್ಟು, ನಾನು ಸಿಂಗಲ್ ಆಗಿರ್ತೀನಿ, ನಾನು ಅಲೋನ್ ಆಗಿರ್ತೀನಿ, ನಾನು ಅವ್ರ ಹತ್ರ ಹೋಗಲ್ಲ ಇವ್ರ ಹತ್ರ ಹೋಗಲ್ಲ ಅಂದರೆ ಖಂಡಿತ ಅದಾಗೋದಿಲ್ಲ. ನೀವು ಎಲ್ಲರ ಹತ್ರ ಅಪ್ರೋಚ್ ಆಗಬೇಕಾಗತ್ತೆ, ಮಾತಾಡಬೇಕಾಗತ್ತೆ, ಓಪನ್ ಅಪ್ ಆಗಬೇಕಾಗತ್ತೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ನೀವು ವೈಸಾಗಿ ತೊಗೋಬೇಕಾಗತ್ತೆ ಡಿಸಿಷನ್ನ. ಇಲ್ಲಿ ಫ್ರೆಂಡ್ಸ್ ಅಂತ ಬಂದರೆ ನೀವು ಅವರಿಂದ ಉದ್ಧಾರನೂ ಆಗ್ಬೋದು, ಅವರಿಂದ ಹಾಳಾಗ್ಲೂಬೋದು.
ಅವರಿಂದ ಇನ್ನೂ ಒಳ್ಳೆ ಪೊಸಿಷನ್ಗೂ ಹೋಗ್ಬೋದು. ಇಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ದ ಫ್ರೆಂಡ್ಸ್, ಓಕೆನಾ? ನೀವು ಗುಡ್ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀರ ಅಂದ್ಕೊಳ್ಳಿ, ಚೆನ್ನಾಗಿ ಓದೋ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀರ ಅಂದ್ಕೊಳ್ಳಿ, ನಿಮಗೂ ಓದ್ಬೇಕು ಅನ್ಸುತ್ತೆ. ಅವ್ರು ಓದಿಲ್ಲ ಅಂದ್ರೂ ನೀವು ಓದ್ಬೇಕು ಅನ್ಸುತ್ತೆ. ಇಲ್ಲಾಂದರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದ್ಕೊಂಡಿದ್ದಾನೆ ಯಾರೋ ಹುಡುಗ ಆಗಲಿ ಹುಡುಗಿ, ಅವ್ರ ಜೊತೆ ಸೇರಿದ್ರೆ ಅವ್ರ ಥಾಟ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ಅವಾಗ ನೀನೇನು ಮಾಡ್ತೀಯಾ, ನೀನು ಅದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗ್ತೀಯ. ನಾನು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಚೆನ್ನಾಗಿರಲ್ಲ ಅಂತ. ಯಾರೋ ಒಬ್ರು ಯಾವಾಗೂ ಟೂರ್ಸು, ಟ್ರಿಪ್ಸು, ಎಂಜಾಯ್ಮೆಂಟು, ಲೈಫು ಎಂಜಾಯ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಅವರಪ್ಪ ಅವರಮ್ಮ ಚೆನ್ನಾಗಿ ಸಂಪಾದನೆ ಮಾಡಿರ್ತಾರೆ, ಅವ್ರು ಎಂಜಾಯ್ ಮಾಡಬೇಕು ಅಂದ್ಕೊಂತ. ನೀವು ಅವ್ರ ಜೊತೆ ಏನಾದರೂ ಹೋಗಿದ್ದೀರಂದರೆ ನಿಮ್ಗೇನು ಅನಿಸುತ್ತೆ, ನಾನು ಲೈಫ್ನ ಎಂಜಾಯ್ ಮಾಡಬೇಕು, ಹಿಂಗೆ ಓದೋದು ಎಲ್ಲ ಏನಕ್ಕೆ ಅಂತ ಅಂದ್ಕೊಂಡ್ರೆ ನೀವು ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡೇ ಇರ್ತೀರ. ಬಟ್ ನಿಮ್ಮ ಲೈಫು, ನಿಮ್ಮ ಕೆರಿಯರ್ ಅನ್ನೋದು ಅಲ್ಲೇ ಸ್ಟಾಪ್ ಆಗೋಗುತ್ತೆ. ಹಂಗಂತ ಹೇಳಿಬಿಟ್ಟು ಬರೀ ಲೈಫ್ನ ಎಂಜಾಯ್ ಮಾಡಬೇಡಿ, ಲೈಫ್ನ ಬರೀ ಫೋಕಸ್ ಮಾಡಿ ಅಂತ ಹೇಳಲ್ಲ. ಇಂಜಿನಿಯರಿಂಗ್ ಅಂದರೆ ಕಾಲೇಜ್ ಲೈಫ್ ನಿಮಗೂ ಗೊತ್ತು, ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬಟ್ ಮರಿಬೇಡಿ, ಇಲ್ಲಿ ನೀವು ಹಾರ್ಡ್ ವರ್ಕು, ಡಿಟರ್ಮಿನೇಷನು, ಫೋಕಸ್ಸು ಎಲ್ಲ ಬೇಕಾಗುತ್ತೆ. ಏಕೆಂದರೆ ನೀವು 3-4 ಇಯರ್ಸ್ ಏನು ಓದ್ತೀರ ನೋಡಿ, ಅದು ನಿಮ್ಮ ಫ್ಯೂಚರ್ನಾಗಲಿ ನಿಮ್ಮ ಕೆರಿಯರ್ನಾಗಲಿ ಬಿಲ್ಡ್ ಮಾಡುತ್ತೆ. ಈಗ ಸದ್ಯಕ್ಕೆ ಈಗ ಪ್ರೆಸೆಂಟ್ ಆಪರ್ಚುನಿಟಿ ಸಿಗ್ತಾ ಇರೋದು ನೋಡಿದ್ರೆ ಜಾಬ್ ಸಿಕ್ಕೋದು ತುಂಬ ಕಷ್ಟ ಆಗ್ತಿದೆ. ಏಕೆಂದರೆ ಅದು ಕಾಂಪಿಟೇಷನ್ ತುಂಬ ಅಂದರೆ ತುಂಬ ರೈಸ್ ಆಗ್ತಿದೆ. ನೀವೇ ನೋಡ್ತಿದ್ದೀರಾ, ಕಾಲೇಜಲ್ಲಿದ್ದಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲೇ ಜಾಬ್ ಮಾಡೋರು ಕೂಡ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನೀವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಅನ್ನೋದು ನೀವು ಹಾಕ್ಲೇಬೇಕಾಗತ್ತೆ. ಫ್ರೆಂಡ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರನ್ನ ಚೂಸ್ ಮಾಡೋ ರೀತಿಯಲ್ಲಿ ಗೊತ್ತಾಗುತ್ತೆ ನಿಮಗೆ. ಅವ್ರನ್ನ ಯಾವ ಥರ ಚೂಸ್ ಮಾಡಬೇಕು ಅನ್ನೋದು ಕೂಡ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಲೆಕ್ಚರರ್ಸ್ ಇರ್ತಾರೆ, ಪ್ರೊಫೆಷ್ನಲ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ನೀವು ಇಂಟ್ರ್ಯಾಕ್ಟ್ ಆಗಬೇಕಾಗತ್ತೆ. ಮ್ಯಾಮ್ ನಾನು ಈ ಥರ ಕಲಿತಾ ಇದ್ದೀನಿ, ಹಿಂಗೆ ಕಲ್ತಿದ್ದೀನಿ, ಅದರಿಂದ ನೆಕ್ಸ್ಟ್ ಏನು ಮಾಡೋದು. ಯಾರಾದರೂ ಒಬ್ಬ ಲೆಕ್ಚರರ್ ಆಗಲಿ, ಅವ್ರಿಗೇನಾದರೂ ಇಂಟರ್ನ್ಶಿಪ್ಸ್ ಏನಾದರೂ ಗೊತ್ತಿರುತ್ತೆ ಅಂದ್ಕೊಳ್ಳಿ, ಇಲ್ಲಾಂದರೆ ಅವ್ರಿಗೆ ಯಾವುದಾದ್ರು ಸ್ಟಾರ್ಟಪ್ಸ್ ಗೊತ್ತಿರುತ್ತೆ ಅಂದ್ಕೊಳ್ಳಿ, ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಹಿಂಗೆ ಯಾರೋ ಒಬ್ರು ಸ್ಟೂಡೆಂಟ್ ಅಪ್ರೋಚ್ ಆಗ್ತಿದ್ದಾರೆ ನನ್ನ ಹತ್ರ, ಏನೋ ಒಂದು ಹೇಳ್ಕೊಡೋಣ ಅಂತ ಅವರು ಇರುತ್ತೆ. ನೀವು ಎಲ್ಲ ಲೆಕ್ಚರರ್ಸ್ ಹತ್ರ ಆಗಲಿ, ಪ್ರೊಫೆಷ್ನಲ್ಸ್ ಆಗಲಿ ಇಂಟರ್ಯಾಕ್ಟ್ ಆಗಿ, ಎಲ್ಲ ಫ್ರೆಂಡ್ಸ್ ಹತ್ರ ಆಗಿ. ಮೇಯ್ನ್ ಇಲ್ಲಿ ಬಂದುಬಿಟ್ಟು ಸೀನಿಯರ್ಸ್. ನೀವು ಸೀನಿಯರ್ಸ್ ಹತ್ರ ತುಂಬ ಅಂದರೆ ತುಂಬ ಕಲ್ತ್ಕೋಬೋದು. ಅವರಿಂದ ಅವ್ರ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ಇವಾಗ ಯಾರೋ ಒಬ್ಬರು ನಿಮ್ಮ ಸೀನಿಯರ್ ಬಂದುಬಿಟ್ಟು ಪ್ಯಾಕೇಜ್ ಜಾಬ್ನ ತೊಗೊಂಡಿರ್ತಾರೆ, ಒಂದು 30-40 ಲ್ಯಾಕ್ಸು, 50-60 ಲ್ಯಾಕ್ಸ್ ಆ ಥರ. ಅವ್ರ ಹತ್ರ ಹೋಗಿ ನೀವು ಏನು ಮಾಡಿದರೆ ಜಸ್ಟ್ ಫಾಲೋ ಅಪ್ ಆಗಿ, ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ನೋಡಿ ಅದನ್ನ ಫಾಲೋ ಅಪ್ ಆಗಿ ಅಷ್ಟೇ. ಅವ್ರು ಈ ಥರ ಮಾಡಿದ್ದಾರೆ, ನಾನು ಈ ಥರ ಮಾಡೋಣ. ಅವ್ರು ಈ ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಮಾಡಿದ್ದಾರೆ, ಅವ್ರಿಗೆ ಹೆಂಗೆ ಸಿಕ್ತು ಆ ಇಂಟರ್ನ್ಶಿಪ್, ಯಾವುದೋ ಒಂದು ಸ್ಕಿಲ್ನ ಕಲ್ತ್ಕೊಂಡಿರ್ತಾರೆ. ಅವ್ರು ಯಾವ ಸ್ಕಿಲ್ ಕಲ್ತ್ಕೊಂಡಿದ್ದಾರೆ, ನಾನು ಕಲ್ತ್ಕೊಳ್ಳೋಣ. ಯಾವ್ಯಾವ ಥರ ಸ್ಕಿಲ್ಸ್ ಕಲ್ತ್ಕೋಬೇಕು ನಾನು ಇಂಟರ್ನ್ಶಿಪ್ ಸಿಗೋದಕ್ಕೆ. ಇಂಟರ್ನ್ಶಿಪ್ಸ್ ಮಾಡಿದ್ರೇ ಜಾಬ್ ಸಿಗೋದು. ಇಂಟರ್ನ್ಶಿಪ್ ಅನ್ನೋದು ಎಕ್ಸ್ಪೀರಿಯನ್ಸ್ ಅನ್ನೋದು ನಿಮ್ಗೆ ಇರಲೇಬೇಕಾಗುತ್ತೆ ಜಾಬ್ ಮಾಡೋಕ್ಕಿಂತ ಮುಂಚೆ. ಸೊ ನೀವು ಮಾಡಲೇಬೇಕಾಗುತ್ತೆ ಇಂಟರ್ನ್ಶಿಪ್. ಆ ಇಂಟರ್ನ್ಶಿಪ್ ಮಾಡೋದಕ್ಕೆ ಯಾವ ಥರ ಮಾಡಬೇಕು, ಇಲ್ಲಾಂದರೆ ಈಗ ನಿಮ್ಮ ಫ್ರೆಂಡ್ಸು, ನಿಮ್ಮ ಸೀನಿಯರು ಯಾರೋ ಫ್ರೀಲಾನ್ಸಿಂಗ್ ಮಾಡ್ತಿದ್ದಾರೆ, ಅವ್ರು ಯಾವ ಸ್ಕಿಲ್ ಮೇಲೆ, ಯಾವ ಇದ್ರ ಮೇಲೆ ಫ್ರೀಲಾನ್ಸಿಂಗ್ ಮಾಡ್ತಿದ್ದಾರೆ, ನಾನು ಹೆಂಗೆ ಅಪ್ಲೈ ಮಾಡೋದು ಫ್ರೀಲಾನ್ಸಿಂಗ್ ಎಲ್ಲ ನಿಮ್ಮ ಸೀನಿಯರ್ಸ್ ಹತ್ರ ಆಗಲಿ ಕಾಂಟ್ಯಾಕ್ಟ್ ಇಟ್ಕೋಬೇಕಾಗುತ್ತೆ. ನಿಮ್ಮ ಫ್ರೆಂಡ್ಸ್ನ ಕಾಂಟ್ಯಾಕ್ಟಲ್ಲಿ ಇಟ್ಕೋಬೇಕಾಗುತ್ತೆ, ನಿಮ್ಮ ಲೆಕ್ಚರರ್ಸ್ನ ಕಾಂಟ್ಯಾಕ್ಟಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಇಂಜಿನಿಯರಿಂಗಿನ ಜಾಯ್ನ್ ಆಗೋಕ್ಕಿಂತ ಮುಂಚೆ ಈ ಪಾಯಿಂಟ್ಸ್ನ ಎಲ್ಲ ನೆನಪಿಟ್ಕೊಳ್ಳಿ. ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ, ಲೆಕ್ಚರರ್ಸ್ ಇಂಪಾರ್ಟೆಂಟ್, ಸೀನಿಯರ್ಸ್ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅದಕ್ಕೆ ಎಲ್ಲರ ಹತ್ರ ಓಪನ್ ಅಪ್ ಆಗಿರಿ. ಏನು ಐ ಕಾಂಟ್ಯಾಕ್ಟ್ ಅಲ್ಲ, ಎಲ್ಲರ ಹತ್ರ ಓಪನ್ ಅಪ್ ಆಗಿರಿ, ಫ್ರೆಂಡ್ಲಿ ಆಗಿರಿ, ಅಷ್ಟೇ. ಮತ್ತು ಈಗ ನೀವು ಕೋಡಿಂಗ್ ಕಲ್ಕೊತಿದ್ದೀರಾ, ಪ್ರೋಗ್ರಾಮಿಂಗ್ ಕಲ್ಕೊತಿದ್ದೀರಾ, ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೀರಾ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವುದೇ ಒಂದು ಲ್ಯಾಂಗ್ವೇಜ್ ಗೊತ್ತು, ಇಲ್ಲಾಂದರೆ ಪೈಥಾನ್ ಕಲ್ಕೊಂಡಿದ್ದೀರಾ, ಬರೀ ಕಲ್ಕೊಂಡು ಬಿಟ್ಬಿಡೋದಲ್ಲ, ಅದರಿಂದ ತುಂಬ ಅಂದರೆ ತುಂಬ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ತೀರಿ, ಕನ್ಸಿಸ್ಟೆನ್ಸಿ ಅನ್ನೋದನ್ನ ಮೇಂಟೈನ್ ಮಾಡ್ತೀರಿ. ನಾನೀಗ ಈ ವಿಡಿಯೋನ ಹೆಂಗೆ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.